ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 17 ಇವತ್ತು. 90 ದಿವಸ ಚಾಲೆಂಜಲ್ಲಿ 17ನೇ ದಿವಸ ನಡೀತಾ ಇದೆ. ಇವತ್ತು ಇದರ ಕುಂಬಳಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೇನೆ. ಫಿಲ್ಟರ್ ಮಾಡ್ಕೊಳ್ಳಿಲ್ಲ, ಇವತ್ತು ಫೈಬರ್ ಸ್ವಲ್ಪ ಹೋಗಲಿ ಅಂತೇಳಿ ಹಾಗೇ ತೊಗೊಂಡಿದ್ದೇನೆ. ಒಂದು ನೆಲ್ಲಿಕಾಯಿ ಹಾಕ್ಕೊಂಡಿದ್ದೇನೆ, ಕುಂಬಳಕಾಯಿ ಹಾಕ್ಕೊಂಡಿದ್ದೇನೆ, ಪುದೀನ, ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕ್ಕೊಂಡೆ. ಮತ್ತು ಟೇಸ್ಟಿಗೆ ನಾನು ಸ್ವಲ್ಪ ಪಿಂಕ್ ಸಾಲ್ಟ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ಅದು ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಅಂಥೇಳಿ. ಲೆಮನ್ ಹಾಕದಿದ್ದರೂ ಓಕೆ, ಯಾಕೆಂದರೆ ನಮಗೆ ವಿಟಮಿನ್ ಸಿ ನಮ್ಮ ನೆಲ್ಲಿಕಾಯಿಯಲ್ಲಿ ಧಾರಾಳವಾಗಿ ಸಿಗ್ತದೆ. ಆಮೇಲೆ ಅದ್ರ ಮೇಲೆ ಲೆಮನ್ ಬೇಕು ಅಂತಿಲ್ಲ, ಆದರೂ ಲೆಮನ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹಾಕ್ಕೊಂಡೆ. ಇದ್ದರೆ ಹಾಕಿ, ಇಲ್ಲಾಂದರೆ ಪರವಾಗಿಲ್ಲ. ಹಾಗೆ ಇದು ಅಲ್ಲಲ್ಲಿ ಒಂದೊಂದು ತುಂಡು ನೆಲ್ಲಿಕಾಯಿ ಬಾಯಿಗೆ ಸಿಕ್ತಿದ್ರೆ ಕುಡಿಲಿಕ್ಕೆ ಸ್ವಲ್ಪ ಇನ್ನೂ ಡಿಫ್ರೆಂಟ್ ಆಗಿತ್ತು. ಯಾವಾಗಲೂ ಫಿಲ್ಟರ್ ಮಾಡಿ ಹಾಗೆ ಕುಡಿತಿದ್ದೆ. ಹಾಗೆ ಇವತ್ತು ಒಂದು ಸ್ವಲ್ಪ ಅವಲಕ್ಕಿ ಸಜ್ಜಿಗೆ ಅಂಥೇಳಿ ನಮ್ಮ ಸೌತ್ ಇಂಡಿಯಾ, ದಕ್ಷಿಣ ಕನ್ನಡ, ಮಂಗಳೂರು ಕಡೆ ಎಲ್ಲ ತುಂಬ ಫೇಮಸ್ಸು. ಹಾಗಾಗಿ ನನಗೆ ಇವತ್ತು ಅವಲಕ್ಕಿ ಮಾಡಿಕೊಳ್ಳುವ ಅಂತ ಮಾಡಿದೆ ಸ್ವಲ್ಪ. ಹಾಗೆ ಅವಲಕ್ಕಿಗೆ ಒಂದು ಚಮಚ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ಕೊಂಡಿದ್ದೆ. ಒಗ್ಗರಣೆ ಮತ್ತು ಇದು ರವಾ ಉಪ್ಮಾ ಅದಕ್ಕೆ ಕೂಡ ಹಾಗೆ ಸಾಕಷ್ಟು ತರಕಾರಿಗಳನ್ನು ಹಾಕಿ ಮಾಡಿಕೊಂಡಿದ್ದೆ. ಹಾಗೆ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ತಿನ್ನೋದು ನಮ್ಮ ಕಡೆ ಪದ್ಧತಿ. ಇಡ್ಲಿಗೂ ಮೊಸರು ಹಾಕಿ ತಿಂತೀವಿ, ಸಜ್ಜಿಗೆ ಉಪ್ಪಿಟ್ಟು ಅದಕ್ಕೆ ಕೂಡ ಮೊಸರು ಹಾಕಿ ತಿನ್ನೋದು, ಅದೆಲ್ಲ ಒಂದು ಪದ್ಧತಿ ಈ ಕಡೆ ಎಲ್ಲ. ಇಷ್ಟ ಇದ್ದರೆ ತಿನ್ಬೋದು. ಹಾಗೆ ಪ್ರೋಟೀನ್ ಕೂಡ ಇರುತ್ತೆ ಮೊಸರಲ್ಲಿ, ಹಾಗಾಗಿ ಅದನ್ನು ಬ್ರೇಕ್ಫಾಸ್ಟ್ ಆಗಿತ್ತು ಅದು ನಂದು. ಅದಾದ ನಂತರ ನೆಕ್ಸ್ಟು ಲಂಚ್ ಇಲ್ಲಿ ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಒಂದು ಬ್ರೊಕೋಲಿ ತಂದದಿತ್ತು, ಬ್ರೊಕೋಲಿನ ಸೇರಿಸ್ಕೊಂಡು ಕ್ಯಾರೆಟ್ ಮತ್ತು ಬೀನ್ಸ್ ಹಾಕ್ಕೊಂಡು ಪಲ್ಯ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕುಚ್ಚಲಕ್ಕಿ ಅಕ್ಕಿ ಇಟ್ಕೊಳ್ತಾ ಇದ್ದೇನೆ. 2 ಸಲ ವಾಶ್ ಮಾಡಿ ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಒಂದು ಸ್ಪೆಷಲ್ ಕುಚ್ಚಲಕ್ಕಿ, ಇದು ತುಂಬ ಕೆಂಪಾಗಿ ಬರ್ತದೆ. ನಮಗೆ ಇಲ್ಲಿ ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ನಾನು ತಗೊಂಡೆ ಆ ಕುಚ್ಚಲಕ್ಕಿನ. ಮಾಮೂಲಿಯಾಗಿ ಕಜೆ ಅಕ್ಕಿ ಅಂತ ಸಿಗ್ತದೆ, BVK ಅಂತೇಳಿ ಅದರ ಬ್ರ್ಯಾಂಡ್ ಹೆಸರು. ಅದನ್ನು ಮಾಮೂಲಿಯಾಗಿ BVKನೇ ಜಾಸ್ತಿ ತರೋದು. ಇದು ಒಂದು ಆರ್ಗ್ಯಾನಿಕ್ ಶಾಪಲ್ಲಿ ಸಿಕ್ಕಿದ್ದು ನನಗೆ. ಒಂದು ಸ್ವಲ್ಪ ಕಾಸ್ಟ್ಲಿ ಇರ್ತದೆ ಇದು ಆ ಬೇರೆ ಅಕ್ಕಿಗೆ ಕಂಪೇರ್ ಮಾಡಿದರೆ. ಹಾಗೆ ಇದರಲ್ಲಿ ಫೈಬರ್ ಜಾಸ್ತಿ ಇರ್ತದೆ, ಟೇಸ್ಟ್ ಚೆನ್ನಾಗಿದೆ. ಹಾಗಾಗಿ ಈ ಅಕ್ಕಿಯನ್ನು ತಂದು ಯೂಸ್ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ನಿನ್ನೆ ಮಾಡಿದಂತಹ ದಾಲ್ ಇತ್ತಲ್ಲ, ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಫೈಬರಿಗೆ ಧಾರಾಳವಾಗಿ ಕ್ಯಾರೆಟ್, ಬೀನ್ಸ್ ಮತ್ತು ಬ್ರೊಕೋಲಿ ಹಾಕಿದಂತಹ ಪಲ್ಯ ತುಂಬ ಟೇಸ್ಟಿಯಾಗಿದೆ ಪಲ್ಯ. ಹಾಗೇನು ಜಸ್ಟ್ ಒಂದು ಒಗ್ಗರಣೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದಷ್ಟೇ. ಆದರೂ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೇನೆ. ಪಲ್ಯ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ನಾನು ನೈಟ್ ಕೂಡ ಅಷ್ಟೇ ಅದೇ ತರಕಾರಿ ಪಲ್ಯ, ಅದು ಫೈಬರ್ ಆಗಿ ಅದನ್ನೇ ತಗೊಂಡೆ. ಪಲ್ಯ ಸಾಕಷ್ಟು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗೆ ಬೆಳಗ್ಗೆ ಮಾಡಿದ ಸಜ್ಜಿಗೆ ಹಾಗೆ ಇತ್ತು. ಅದು ತರಕಾರಿ ರವಾ ಉಪ್ಮಾ ಅಂತ ಹೇಳಿದರೆ ಅದರಲ್ಲಿ ತರಕಾರಿ ಕೂಡ ಇತ್ತಲ್ಲ, ಒಂದು ಸ್ವಲ್ಪ ಜಾಸ್ತಿ ಆಯಿತು ನನಗೆ ಡಿನ್ನರ್ ಕ್ವಾಂಟಿಟಿ ನೋಡುವಾಗ ಸ್ವಲ್ಪ ಜಾಸ್ತಿ ಆಯಿತು. ಇಲ್ಲಿ ಸಜ್ಜಿಗೆಯ ಪ್ರಮಾಣವನ್ನು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತು. ಮತ್ತು ನಮ್ಗೆ ಗೊತ್ತುಂಟಲ್ಲ, ಸುಮ್ಮನೆ ಹಾಳು ಮಾಡೋದು ಯಾಕೆ ಅಂತೇಳಿ ಒಂದು ತಿನ್ನೋದೊಂದು ನಮ್ಮ ಅಭ್ಯಾಸ. ಆ ಥರ ಮಾಡಬಾರ್ದು. ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕು. ಜಾಸ್ತಿ ತಿಂದರೆ ನಮ್ಮ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ, ವೆಯ್ಟ್ ಲಾಸ್ ನಿಧಾನ ಆಗುತ್ತೆ. ಇದಾಗಿತ್ತು ನನ್ನ ಡಿನ್ನರ್. ಥ್ಯಾಂಕ್ ಯು.